ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಮೊಬೈಲಲ್ಲಿ ಇಲ್ಲ ನಿಮ್ಮ ಕಾರ್ ನಂಬರ್, ವೆಹಿಕಲ್ ನಂಬರ್, ಡೋರ್ ನಂಬರ್, ನೀವು ಯಾವುದೋ ರೀತಿಯಲ್ಲಿ ಸಂಖ್ಯೆ 97ಕ್ಕೆ ಕನೆಕ್ಟ್ ಆಗಿದ್ದೀರಿ, ಖಂಡಿತ ಸನ್ಯಾಸಿ ಬಾಬಾ. ತದ್ದರಿ ಇತ್ತ ನರಿ ಒಂದ ಹುಲಿಯಾಗಿ ಬದುಕಬೇಕು, ಅದು ಬಿಡಲ್ಲ. ಹುಲಿ 9, ಸಿಂಹ 9, 7 ಏನು ಹೇಳ್ತಾನೆ ಗೊತ್ತಾ? ಬಿಡ, ಇದೊಂಥರ ಮುಖವಾಡದ ಬದುಕು, ನೆನಪಿಟ್ಟುಕೊಳ್ಳಿ. 97 ಇರೋರು ಹಠಕ್ಕೆ ಬದುಕ್ತೀರಾ. 100% ಹೇಳ್ತಾನೆ, ಕುಟುಂಬ ಇಲ್ಲ ನಿಮ್ಮ ಗಂಡನ ವಿಚಾರ, ಇಲ್ಲ ನಿಮ್ಮ ಹೆಂಡತಿ ವಿಚಾರ, ಇಲ್ಲ ಮಕ್ಕಳ ವಿಚಾರ, ಇಲ್ಲ ನಿಮ್ಮ ಒಡ ಹುಟ್ಟಿದವ್ರ ವಿಚಾರದಲ್ಲಿ ನೋವೇ ನಿಮಗೆ ಸ್ಟ್ರೈಟ್ ಅವೇ. ನಿಮ್ಮ ಒಂದು ಗಾಡಿಯಲ್ಲಿ 97ಕ್ಕೆ ಕನೆಕ್ಟ್ ಆಗಿದ್ದೀರಾ. ಇಲ್ಲ ನಿಮ್ಮ ಬರ್ತ್ ಇಯರ್ 97, ಹೌದು ಅಲ್ವಂತ ಎಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ, ನಾನು ಕಾಯ್ತಿರ್ತೇನೆ. ಯು ಆರ್ ಕನೆಕ್ಟೆಡ್ ವಿತ್ ದ್ಯಾಟ್. ಪುರುಷ ಸಿಂಹವೇ ಅಲ್ಲಿ ನೋಡಿದ್ರೆ 7 ಹೇಳ್ತಾನೆ, ಸುಮ್ನಿರೋ ನಿಂದಲ್ಲ, ಏನೇನೋ ಆಸೆ, ಏನೇನೋ ಕನಸು, ಹೆಂಗಿರ್ಬೇಕು ಹಂಗಿರ್ಬೇಕು. ಮೊನ್ನೆ ಹೇಳಿದ್ನಲ್ಲ ಹುಬ್ಳಿದೊಂದು ಜಾತಕ, ಮೊಬೈಲ್ ನಂಬರ್ ವಾಸ್ ಎಂಡಿಂಗ್ 97. ಪುಣ್ಯಾತ್ಗಿತ್ತಿ 97 ನಿಂದು 97 ನಾನ ವೈರಾಗ್ಯ ಯಾಕಪ್ಪ ಮದುವೆ ಅದು ಬಿಡಕ್ ಆಗ್ತಿಲ್ಲ. ಒಂದೇ ಮನೇಲಿದ್ದಾರೆ, ಈ ಅಮ್ಮ ಹಾಲಲ್ಲಿ ಅವನ್ ರೂಮಲ್ಲಿ, ಇಲ್ಲ ಈ ಅಮ್ಮ ರೂಮಲ್ಲಿ ಅವನ ಹಾಲಲ್ಲಿ. ಇಷ್ಟಕ್ಕೂ ಇಷ್ಟಪಟ್ಟು ಗುದ್ದಾಡಿ ಆಗಿರೋದು ಆ ಯುಗೋಗೆ. ಎಲ್ರೂ ಹೇಳಿದ್ದಾರೆ ನೋಡಿ, 9 ಬಿಟ್ಟಿಲ್ಲ ಸಿಂಹಿಣಿ. ಆಗ ಏನೋ ಆಗುತ್ತೆ, ನಾನು ಈಸ್ತೀನಿ ಅಂತ. ಈಗಲೂ ಅದೇ ಕತೆ ಹೇಳ್ತಿದ್ದಾಳೆ, ಇದು ಆಗೋಲ್ಲ, ನಿನ್ನ ಗಂಡ ಪುಕ್ಲ, ನಿನ್ನ ಹೆಂಡತಿ ಪುಕ್ಲ, ನಿರ್ಧಾರಕ್ಕೆ ನಿಲ್ಲೋಲ್ಲ, ಸಾಥ್ ಕೊಡಲ್ಲ, ಕುಟುಂಬದ ವಿಚಾರ ಏನಕ್ಕೆ ತಾನೇ ನಾನು ಮಾಡಿಕೊಂಡೇನೋ ಅನ್ನತಕ್ಕಂಥ ಒಂದು ತಪ್ಪು ನಿಮ್ಮಿಂದ ನಡೆಯುತ್ತದೆ. ಮಾಡಬಾರ್ದು ಮಾಡಿರೋಲ್ಲ, ಬಟ್ ಏನೋ ಒಂದು ನಡೆಯುತ್ತೆ. ಮಾಡಿದ್ದೋ ಮಾಡದೆಯೋ ಏನೋ ಒಂದು ಕರ್ಮ ಸಂಬಂಧಿತ ನೋವು ಈ 97 ಹೊಡೆಯುತ್ತೆ. ನಿಮ್ಮ ಮೊಬೈಲಲ್ಲಿ 97 ಇದೆಯಾ ನೋಡಿ, ಹೌದು ಅಲ್ವೋ ನೀವು ಹೇಳ್ತೀರಿ. ಗುರುಗಳ ಕಣ್ಣೀರ ಗುರುಗಳೇ ಅಂತ 100%. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಅರ್ಧ ಇದು ದಾರಿಗೆ ಬಂದ್ಮೇಲೆ ಬುದ್ಧಿ ಬರುತ್ತೆ ನಿಮ್ಗೆ. ಅರ್ಧ ದಾರಿ 7 ಅವಾಗ ಕೊಡ್ತಾನೆ. ಮೊದಲೇ ಎಲ್ಲರೂ ಹೇಳಿರ್ತಾರೆ, ಕಿವಿಗೆ ಹಾಕೊಂಡಿರಲ್ಲ. ಇನ್ನೂ ಒಬ್ಬ ಪುಣ್ಯಾತ್ಮ, ದೇಶಾಂತರ ರಾಹು ಭುಕ್ತಿ, ಗುರುದಶ ರಾಹು ಭುಕ್ತಿ, ಅಲ್ಲೂ 97. ಯಾರೋ ಪರಿಚಯ ಆಗಿದೆ, ಪತ್ನಿ ಹೇಳಿದಾಳೆ ಬೇಡ ಕಣ್ರಿ ಅಂತ. ಮಾಡಬಾರ್ದು ಮಾಡ್ತಾನಮ್ಮ, 4 ಲಕ್ಷ 6 ಲಕ್ಷ 40 ಲಕ್ಷ 60 ಲಕ್ಷ ಅಲ್ಲಿ ಬರ್ದ್ಬಿಟ್ಟಿದ್ದಾನೆ. ಸಿಕ್ಕಾಕೊತ್ತಾನೆ ಇವನು. ನಾ ಗರ್ಕ ನಾ ಘಾಟ್ಕ ನಾ ರಸೋಯಿಕ. ದೇಶಾಂತರ ಹೋಗೋ ಸಮಯ ಇದು. ಅದರಲ್ಲಂತೂ 2025 ಮೇಯಿಂದಲೇ ಶುರು ಆಗ್ಬಿಟ್ಟಿದೆ. ಅಂದ್ರೆ ಸ್ನೇಹಿತ ಅದು ಇದು ಅಂತ ಏನ್ ದುಡ್ಡು ಎಲ್ಲಿಂದ ತಂದ್ನೋ, ಯಾರಿಂದ ತಂದ್ಕೊಟ್ನೋ, ಇಲ್ಲ ಕಂಪ್ನಿ ದುಡ್ಡೇ ಎತ್ಕೊಟ್ನೋ, ಓಟ್ನಲ್ಲಿ ಒಂದು 40 ಲಕ್ಷ ಅವನು ಓಡೋಗ್ಬಿಟ್ಟಿದ್ದಾನೆ. ದಂಡಯಾತ್ರೆಯಲ್ಲಿ ಪೊಲೀಸವರು ಕಂಪ್ಲೇಂಟ್ ತಗೋತಿಲ್ಲ. ಯಾವುದೋ ಡುಬಾಕೋರ್ ಚೆಕ್ಗಳು ಕೊಟ್ಟಿದ್ದಾನೆ. ವ್ಯಕ್ತಿಗಳು ಹೀಗೆ ಮಕ್ಕಳೇ 97 ಹುಡ್ಕೊಂಡು ಬರುತ್ತೆ, ಕೊಟ್ಟ ಮಾತಿಗೆ ನಿಲ್ಲಲ್ಲ. ಅದೇ ಹೇಳಿದ್ನಲ್ಲ, ಉತ್ತರಾಯಣಕ್ಕೆ ನೀವು ಒಳ್ಳೆಯವರಾಗಲು ಹೋಗಬೇಡಿ. ಸೇ ಥ್ಯಾಂಕ್ ಯು ವೆರಿ ಮಚ್, ಟಾಟಾ ಬಾಯ್ ಬಾಯ್. ಫೇತ್ ಥ್ಯಾಂಕ್ ಯು ವೆರಿ ಮಚ್, ಟಾಟಾ ಬಾಯ್ ಬಾಯ್. ನಿಮ್ ಕಷ್ಟ ನೋಡಲ್ಲ ರೀ, ಬರೆದಿಟ್ಕೊಳ್ಳಿ. ನೀವ್ ಏನ್ ಹಾಳಾದ್ರೆ ನನಗೆ ಬರೋದು ಬರ್ಬೇಕು. ಒಬ್ಬ ದೊಡ್ಡ ಕಂಪನಿಯ ಪ್ರವರ್ತಕ, ಏನೋ ಒಂದು ಆಗ್ಬಿಟ್ಟಿದೆ, ನಷ್ಟಗಳ ಮೇಲೆ ನಷ್ಟ. ಸರ್ ಖಾಲಿ ಮಾಡ್ತೀವಿ, ಆಗೋದಿಲ್ಲ ಅಂದ್ರೆ, ರೀ ಇನ್ನೂ ಅಗ್ರಿಮೆಂಟ್ ಮುಗ್ದಿಲ್ಲ ರೀ, ಕಡಿಮೆ ಅಂದ್ರೂ 3 ಲಕ್ಷ ಬಾಡಿಗೆ, 3 ತಿಂಗಳದ್ದು 9 ಲಕ್ಷ ಸುಲಿಗೆ. ಇಷ್ಟಕ್ಕೂ ಆಪ್ತರು, ಗೌರವಾನ್ವಿತರು, ಸಾರ್ ನೀವಂದ್ರೆ ಹಾಗೆ, ನೀವಂದ್ರೆ ಹೀಗೆ. ಅಲ್ಲೂ ನೋಡಿ 97 ಕನೆಕ್ಟೆಡ್. ಇಲ್ಲಿ ನೋಡಿದ್ರೆ ಆ ಪುರುಷ ಸಿಂಹ ಕೆದಕಿಸ್ತಾನೆ, ಇಲ್ಲ ಇನ್ನೊಂದು ಸ್ವಲ್ಪ ಅಂತ. ಇಲ್ಲ, ಅಲ್ಲಿ 7 ಬಿಡಲ್ಲ. ನೀವು ನಂಬಿದವರೇ ವ್ಯವಹಾರದಲ್ಲೋ ಹಣಕಾಸಿನಲ್ಲೋ
ಕುಟುಂಬದಲ್ಲೋ, ಬಂಧುಗಳಲ್ಲೋ, ಆತ್ಮೀಯರಲ್ಲೋ ಯು ವಿಲ್ ಬಿ ಹಂಟೆಡ್ ಡೌನ್. ಆತ ಸಂಸಾರಿಯೂ ಅಲ್ಲ, ಇತ್ತ ಸನ್ಯಾಸಿಯೂ ಅಲ್ಲ. ಅರಣ್ಯ ರೋದನ ಅಂತ ಹೇಳ್ತೀವಿ. ಅರಣ್ಯ ರೋದನ, ಈ ಅರಣ್ಯದಲ್ಲಿ ಸಿಕ್ಕಾಕೊಂಡ ಹಾಗೆ ಎಲ್ಲಿಂದ ಏನ್ ಅಟ್ಯಾಕ್ ಆಗುತ್ತೋ, ಏನೋ ಒಂದು ಹಣ್ಣು ತಿನ್ನೋಣ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟು ಅರಣ್ಯ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಬಂದ್ಬಿಡ್ತೀವಿ. ಈ ಕೆಲವರು ಯೂಟ್ಯೂಬ್ ನೋಡ್ಕೊಂಡು ಇವಾಗೆಲ್ಲ ಕೃಷಿ ಶುರು ಹಚ್ಕೊಂಡಿದಾರಲ್ಲ ಅಂತವ್ರು ಟೈಮ್ ಪಾಸ್ಗೆ ಭೂಮಿ ತಾಯಿ ಹತ್ರ ಆಟ ಆಡೋದು, ಟೈಮ್ ಪಾಸ್ಗೆ ಬಂದ್ ಮಾಡೋದು, ಅದೊಂದು ಮಗಳನ್ ತರ, ತಾಯಿ ತರ, ಧರ್ಮ ಪತ್ನಿಯನ್ನು ನೋಡ್ಕೊಳ್ಳೋ ತರ ನೋಡ್ಕೋಬೇಕು. ಅಷ್ಟು ಮರ್ಯಾದೆಯಿಂದ ಇದ್ರೆ ಅಮ್ಮ ಭೂದೇವಿ ಕೊಡುತ್ತೆ. ಸುಮ್ಮನೆ ಅಲ್ಲ, ನನ್ನ ಇಷ್ಟಕ್ಕೂ ಬರ್ತೀನಿ, ಏನೋ ಇಟ್ಟು ಬಿಡ್ತೀನಿ, ಏನೋ ಮಾಡಿಬಿಡ್ತೀನಿ, ತೂಫಾನು ಆ ರೀತಿ ಏನೋ ಬಂದ ಹಣ್ಣು ತಿನ್ನೋ ಅಷ್ಟರಲ್ಲಿ ಯಾವ್ದಾವ್ದೋ ಅಟ್ಯಾಕ್ಗಳು, ಎಲ್ಲಿಂದಲ್ಲೋ ಬುಸ್ಸಪ್ಪ ನಾಗಪ್ಪಗಳು, ಕಾಡಂದಿಗಳು, ಚಿರತೆಗಳು, ಇದೆಲ್ಲ ಆ ರೀತಿಯ ಪ್ರಭಾವ 97 ಅವರಿಗೆ. ಏನಕ್ಕೆ ತಾನೆ ನಾನು ಕಾಡಿಗೆ ಬಂದು ನೋಡೋಕ್, ಕಾಡು ಹೊರಗಡೆಯಿಂದ ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ದೂರದ ಬೆಟ್ಟ ನೋಣಗೆ. ಈ ರೀತಿ ಯಾವುದೋ ಒಂದು ಆತ್ಮೀಯ ನಿಮಗೆ ಪರಿಚಯ ಆಗ್ತಾನೆ. ವ್ಯವಹಾರವೋ, ವ್ಯಾಪಾರವೋ, ಉದ್ಯೋಗವೋ, ಹಣಕಾಸು, ಮದುವೆ ವಿಚಾರವೋ, ಕುಟುಂಬ ವಿಚಾರವೋ, 97 ಬಿಕ್ಕಿ ಬಿಕ್ಕಿ ಹತ್ತಿರೋದು ನಾನು ತುಂಬಾ ಜನರನ್ನ ನೋಡಿದ್ದೆ. ಆ ಮಗು ಅಳ್ತಲೇ ಇತ್ತು. ಇಲ್ಲೂ ಅಷ್ಟೇ ಹೇಳಿದೆ, ಈಗ ದೇಶಾಂತರ ದೂರಕ್ಕೆ ಕೆಲಸ ಏನಾದ್ರು ಬಂತು ಅಂದ್ರೆ ಹೋಗೋಕೆ ಕೇಳು ಅಂದ್ರೆ, ಈಗ ಬೆಂಗಳೂರಲ್ಲಿ ಕೆಲಸ ಅಂತ ಕಳಿಸ್ಬಿಡೋ ತಾಯಿ, ಆಮೇಲೆ ನೋಡ್ಕೊಳ್ಳೋಣ. ಬದುಕಿದ್ದರೆ ರಾಜ್ಯವಾಳಬಹುದು, ಇದು ನನ್ನ ಗುರುಗಳು ಹೇಳ್ಕೊಟ್ಟಿರೋದು. ಬದುಕಿದ್ರೆ ಅಲ್ಲೇ ಇರ್ತೀನಿ, ಇನ್ನೊಂದು ಆಗುತ್ತೆ, ಅದೆಲ್ಲ ಆಗೋಲ್ಲ ಕೆಲವೊಂದು ಸಮಯ. ಪಾಂಡವರಂತವ್ರೆ ಮುಖ ಮುಚ್ಕೊಂಡು ರಾಜ್ಯ ಬಿಟ್ಟು ಹೋದ್ರಂತೆ. ಮುಖ ಮುಚ್ಕೊಂಡು ಹೋಗಿರೋದು ನೆನ್ಪಿಟ್ಕೊಳ್ಳಿ. ಯಾರು ನೋಡಬಾರ್ದು, ನಮ್ಮ ಮುಖನೂ ಕಾಣಬಾರ್ದು ಅಂತ. ಅಂಥದ್ದು ಹಾಗಿರ್ಬೇಕಾದ್ರೆ ನಾವ್ ಇನ್ನೆಷ್ಟು 97 ಹಾಗೆ. ಪ್ಲೀಸ್ ಚೆಕ್ ಯುವರ್ ನಂಬರ್ಸ್ ಬಿಫೋರ್ ಯು ಹೋಲ್ಡ್ ಇಟ್. ಗೊತ್ತಿಲ್ಲದೆಯೇ ಈ ಒಂದು ನಿಮಗೇ ಗೊತ್ತಿಲ್ಲದೆಯೇ ತಗೊಂಡ್ ಬಂದು ಎಳೆದಾಕೊಂಡು ತಟ್ಟೆಲಿ ಇಟ್ಕೊಬಿಡೋದು. ನಿಮ್ಮನ್ನ ಅದು ಪರೀಕ್ಷಿಸ್ತಿರುತ್ತೆ, ಸುಮ್ಮನೆ ಅಲ್ಲ. ನನ್ನ ಪಾಡಿಗೆ ಇರ್ತೀನಿ ಅನ್ನೋರ್ಗೆ ಅದೊಂದು ಲೆಕ್ಕ. ಏನಾದ್ರೂ ಸಾಧಿಸ್ತೀನಿ, ಸಾಧನೆಯಲ್ಲಿ ಹೋಗೋವನ್ಗೆ ಪದೇ ಪದೇ ಏಟು, ಪದೇ ಪದೇ ಮಾನಸಿಕವಾಗಿ ನೋವು. ದೇಹಕ್ಕೆ ಏಟು ಬಿದ್ರೆ ಪರವಾಗಿಲ್ಲ, ಮನಸ್ಸಿಗೆ ಏಟು ಬೀಳ್ತಿದ್ರೆ ಮನುಷ್ಯ ಎಲ್ಲಿ ತಟ್ಕೋತಾನೆ ಮಕ್ಕಳೇ. ಜಾಗ್ರತೆ ಅಂತ ಹೇಳ್ತಾ